ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ. ನಮ್ಮ ಭರತಖಂಡ ಪುಣ್ಯಭೂಮಿ. ಈ ಪುಣ್ಯಭೂಮಿಯಲ್ಲಿ ದೇವತೆಯರ ದೇವಾಲಯಗಳು, ಮಠ ಮಾನ್ಯಗಳು, ಧಾರ್ಮಿಕ ಕೇಂದ್ರಗಳು ಎಲ್ಲೆಡೆಯೂ ತುಂಬಿ ತುಳುಕುತ್ತವೆ. ಇಂಥ ಪುಣ್ಯಭೂಮಿಯಲ್ಲಿ ಹಿಂದಿನಿಂದಲೂ ಇಂದಿನವರೆಗೂ ಈಗಲೂ ಸಹ ಪವಾಡವನ್ನೇ ಸೃಷ್ಟಿಸುತ್ತಿರುವ ದೇವತೆಯರ ದೇವಾಲಯಗಳು, ಮಠ ಮಂದಿರಗಳು ಅಚ್ಚರಿ ಮೂಡಿಸುತ್ತವೆ. ಅಂಥ ಪವಾಡ ಕ್ಷೇತ್ರಗಳಲ್ಲಿ ಒಂದಾದ ಶ್ರೀ ವೀರಭದ್ರ ಸ್ವಾಮಿಯು ನೆಲೆ ನಿಂತಿರುವ ಸೂಳೆಕೆರೆ ಗ್ರಾಮಕ್ಕೆ ಇಂದು ನಿಮ್ಮನ್ನು ಪ್ರಿಯ ವೀಕ್ಷಕರೇ ಕರೆದುಕೊಂಡು ಹೋಗುತ್ತಿದ್ದೇನೆ. ಇದೇ ನೋಡಿ ಸೂಳೆಕೆರೆ ಗ್ರಾಮದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಪುರಾತನವಾದ ದೇವಾಲಯ. ಇಲ್ಲಿ ಭದ್ರಕಾಳಿ ಸಮೇತನಾಗಿ ನೆಲೆ ನಿಂತಿರುವ ಶ್ರೀ ವೀರಭದ್ರ ಸ್ವಾಮಿಯು ಇಲ್ಲಿರುವ ಶಿಲಾಶಾಸನಗಳ ಪ್ರಕಾರ ಕ್ರಿಸ್ತಶಕ 450ರಿಂದ 600 ವರ್ಷಗಳ ಮಧ್ಯಭಾಗದಲ್ಲಿ ದೇವಾಲಯ ನಿರ್ಮಾಣವಾಗಿರಬಹುದೆಂದು ತಿಳಿದುಬರುತ್ತದೆ. ಅದಕ್ಕೂ ಮುಂಚಿತವಾಗಿಯೇ ಇಲ್ಲಿ ವೀರಭದ್ರ ಸ್ವಾಮಿಯು ನೆಲೆ ನಿಂತಿದ್ದನೆಂದು, ಈ ನಾಡಿನ ಜನರನ್ನು ಸಲಹುತ್ತಿದ್ದನೆಂದು, ಅವರ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುತ್ತಿದ್ದನೆಂದು ತಿಳಿದು ಬರುತ್ತದೆ. ಅನೇಕ ಪವಾಡಗಳು ಇಲ್ಲಿ ನಡೆಯುತ್ತಿದ್ದವೆಂದು ತಿಳಿದು ಬಂದಿದೆ. ಈ ಸ್ವಾಮಿಯ ಪವಾಡಗಳು ಇಂದಿನಿಂದಲೂ ನಡೆಯುತ್ತಾ ಬಂದಿವೆ ಎಂತಲೂ, ಈಗಲೂ ನಡೆಯುತ್ತಿವೆ ಎಂತಲೂ, ಯಾವಾಗಲೂ ನಡೆಯುತ್ತಲೇ ಇರುತ್ತವೆ ಎಂತಲೂ ಭಕ್ತಾದಿಗಳು ತಿಳಿಸುತ್ತಾರೆ. ಇಲ್ಲಿಗೆ ಭೇಟಿ ನೀಡುವ ಭಕ್ತಾದಿಗಳ ಕೋರಿಕೆಗಳನ್ನು ಶ್ರೀ ವೀರಭದ್ರ ಸ್ವಾಮಿಯು ನೆರವೇರಿಸುತ್ತಿದ್ದಾನೆ ಎಂದು ಭಕ್ತಾದಿಗಳು ತಿಳಿಯಪಡಿಸುತ್ತಾರೆ. ಭಕ್ತಾದಿಗಳು ತಮ್ಮ ಕೋರಿಕೆಗಳನ್ನು ಸಂಕೋಚವಿಲ್ಲದೆ ಸ್ವಾಮಿಯ ಹತ್ತಿರ ಹೇಳಿಕೊಳ್ಳುತ್ತಾರೆ. ಹೂ ಪ್ರಸಾದವನ್ನು ಕೇಳುತ್ತಾರೆ. ಭಕ್ತರ ಕೋರಿಕೆ ಈಡೇರುವುದಾದರೆ ಸ್ವಾಮಿಯು ತನ್ನ ಬಲಭಾಗದ ಹೂಗಳನ್ನು ನೀಡುತ್ತಾನೆ. ಆಗದ ಕೋರಿಕೆಗಳಿಗೆ ಎಡಭಾಗದ ಹೂವನ್ನು ನೀಡುತ್ತಾನೆ. ಬಲಭಾಗದಿಂದ ಕೊಟ್ಟ ಕೋರಿಕೆಯು ಹಾಗೇ ಆಗುತ್ತದೆ ಎಂದು, ಎಡಭಾಗದಿಂದ ಕೊಟ್ಟ ಕೋರಿಕೆಯು ಆಗುವುದಿಲ್ಲವೆಂದು, ಹಾಗೂ ಮಾಡಲು ಹೋದರೆ ಸಾಕಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಎಂದು ಭಕ್ತಾದಿಗಳು ಭಯದಿಂದ ಹೇಳುತ್ತಾರೆ. ಕುಜದೋಷವಿದ್ದು ಮದುವೆಯಾಗದೇ ಇದ್ದವರು ಇಲ್ಲಿ ಪೂಜೆ ಮಾಡಿಸಿ ಹರಕೆ ಹೊತ್ತರೆ ಅವರಿಗೆ ತಪ್ಪದೆ ಮದುವೆಯಾಗುತ್ತದೆ ಕೇವಲ 1 ವರ್ಷದಲ್ಲಿ ಎಂದು ತಿಳಿಸುತ್ತಾರೆ. ಮಕ್ಕಳಿಲ್ಲದವರು ಎಲ್ಲ ಆಸ್ಪತ್ರೆ ತಿರುಗಿ ಮಕ್ಕಳೇ ಆಗಿಲ್ಲವೆಂದು ಕೈಕಟ್ಟಿ ಕುಳಿತ ಅನೇಕ ದಂಪತಿಗಳು ಇಲ್ಲಿಗೆ ಬಂದು ಪೂಜಿಸಿ ಹರಕೆ ಹೊತ್ತು ಮಕ್ಕಳ ಭಾಗ್ಯ ಪಡೆದಿದ್ದಾರೆ. ಆಸ್ಪತ್ರೆಯಲ್ಲಿ ವಾಸಿಯಾಗದ ಕಾಯಿಲೆಗಳು ಇಲ್ಲಿ ವಾಸಿಯಾಗುತ್ತವೆ ಎಂದು ಹೇಳುತ್ತಾರೆ. ಗಾಳಿ, ದೆವ್ವ, ಪೀಡೆ, ಆತ್ಮಪ್ರಯೋಗ, ಆರೋಗ್ಯ ಸಮಸ್ಯೆಗಳಿಗೆ ಸ್ವಾಮಿಯ ಅಭಿಷೇಕದ ಜಲದಿಂದ ನೀರನ್ನು ಭಕ್ತಿಯಿಂದ ಹಾಕಿಸಿಕೊಂಡಿದ್ದೇ ಆದರೆ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಸಿಗುತ್ತದೆ ಎಂದು ತಿಳಿಸುತ್ತಾರೆ. ಅಂಗಡಿ, ಮನೆ, ಸೈಟು, ಮನೆ ಕಟ್ಟಲು ಇತ್ಯಾದಿ ಕೊಳ್ಳಲು ಅಪ್ಪಣೆ ಕೇಳಿಯೇ ಮಾಡುತ್ತಾರೆ. ಈ ದೇವಾಲಯಕ್ಕೆ ಕರ್ನಾಟಕದ ಎಲ್ಲ ಭಾಗಗಳಿಂದಲೂ ಜನರು ಬರುತ್ತಾರೆ. ಇದು ಶೈವಾಗಮ ದೇವಾಲಯವಾದರೂ ಸಹ ಇಲ್ಲಿಗೆ ಎಲ್ಲ ಜಾತಿಯ ಧರ್ಮದ ಜನರು ಬರುತ್ತಾರೆ. ಮೇಲು ಕೀಳು ಎಂಬ ಭೇದವಿಲ್ಲದೆ ಈ ವೀರಭದ್ರ ಸ್ವಾಮಿಗೆ ಪೂಜಿಸಿ ಒಳಿತು ಕಂಡಿದ್ದಾರೆ, ಕಾಣುತ್ತಿದ್ದಾರೆ. ಓಂ ಶ್ರೀಂ ಹ್ರೀಂ ಕ್ಲೀಂ ಕ್ಲೌಂ ಘಂ ಗಣಪತಯೇ ಸ್ವಾಹಾ. ಓಂ ಶ್ರೀಂ ಹ್ರೀಂ ಕ್ಲೀಂ ಕ್ಲೌಂ ಘಂ ಗಣಪತಯೇ ವರವರದ ಸ್ವಾಹಾ. ಓಂ ಶ್ರೀಂ
ह्रीं क्लीं ग्लौं गं गणपतये वरवरद स्वाहा ॐ श्रीं ह्रीं क्लीं ग्लौं गं गणपतये वरवरद सर्वजनं मे स्वाहा ॐ श्रीं ह्रीं क्लीं ग्लौं गं गणपतये वरवरद सर्वजनं मे वशमानाय स्वाहा ॐ श्रीं ह्रीं क्लीं ग्लौं गं गणपतये वरवरद सर्वजनं मे वशमानाय स्वाहा ॐ श्रीं ह्रीं क्लीं ग्लौं गं गणपतये वरवरद सर्वजनं मे वशमानाय स्वाहा ॐ श्रीं ह्रीं क्लीं ग्लौं गं गणपतये वरवरद सर्वजनं मे वशमानाय स्वाहा ॐ श्रीं ह्रीं क्लीं ग्लौं गं गणपतये वरवरद सर्वजनं मे वशमानाय स्वाहा ॐ विज्ञानन्तकरारवहे कवहे जराय वक्ताय वक्तसनाय शुराय विघ्नाय ಪ್ರಿಯ ವೀಕ್ಷಕರೇ, ಈ ಸೂಳೆಕೆರೆ ವೀರಭದ್ರಸ್ವಾಮಿ ಇರುವುದಾದರೂ ಎಲ್ಲಿ ಎಂದರೆ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲ್ಲೂಕು ತುರುವೇಕೆರೆ ಪಟ್ಟಣದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದೆ. ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆವಿಗೂ ಎಲ್ಲರಿಗೂ ನಮಸ್ಕಾರಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.